ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ GK 367 37ನೇ ಕ್ಲಾಸ್ ವಿದ್ಯಾರ್ಥಿಗಳು. 37ನೇ ಕ್ಲಾಸ್ ನಲ್ಲಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಜೀವನ ಚರಿತ್ರೆ ಬಗ್ಗೆ ನಾವು ಇವತ್ತು ನೋಡೋಣ ವಿದ್ಯಾರ್ಥಿಗಳೇ. ಅವರ ಒಂದು ಚಿಕಾಗೋ ಸಮ್ಮೇಳನ ಯಾವಾಗ ನಡೆಯುತ್ತೆ ಅನ್ನೋದು ಕೂಡ ಕ್ವಶನ್ ಆಗಿದೆ. ಅದೇ ರೀತಿ ಅವರ ಪತ್ರಿಕೆಗಳ ಮೇಲೆ, ಅದೇ ರೀತಿ ಅವರ ಒಂದು ಜನನ ಮತ್ತು ಅವರ ತಂದೆ ತಾಯಿಗಳ ಮೇಲೆ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಭಾರತಕ್ಕೆ ಅವರು ಕೊಟ್ಟ ಕೊಡುಗೆಗಳು ಮತ್ತೆ ಅದೇ ರೀತಿ ಭಾರತದಲ್ಲಿ ಅವರಿಗಿದ್ದ ಬಿರುದುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಅದೇ ರೀತಿ ಸ್ವಾಮಿ ವಿವೇಕಾನಂದ ಅತ್ಯಂತ ಅದ್ಭುತವಾದ ವಿದ್ಯಾವಂತ, ಬುದ್ಧಿಶಕ್ತಿಯಿಂದ ತನ್ನ ಹೆಸರನ್ನೇ ಒಂದು ರೀತಿಯಲ್ಲಿ ಅಮೆರಿಕದಲ್ಲಿ ತನ್ನ ಒಂದು ಸ್ಥಾನವನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ಏರಿಸಿಕೊಂಡ ವ್ಯಕ್ತಿ ವಿದ್ಯಾರ್ಥಿಗಳೇ. ಸ್ವಾಮಿ ವಿವೇಕಾನಂದ ಅವರ ಜನನ ಯಾವಾಗಪ್ಪ ಅಂದ್ರೆ 1863 ಜನವರಿ 12. ಈ ಜನವರಿ 12 ಅವರ ಹುಟ್ಟಿದ ದಿನಕ್ಕೋಸ್ಕರ, ಹುಟ್ಟಿನ ಒಂದು ದಿನದ ನೆನಪಿನಿಗೋಸ್ಕರ ಯುವಕರ ದಿನ ಎಂದು ಆಚರಣೆ ಮಾಡುತ್ತೇವೆ. ರಾಷ್ಟ್ರೀಯ ಯುವಕರ ದಿನ ಈ ಜನವರಿ 12 ಅವರು ಹುಟ್ಟಿದ ದಿನದ ಸವಿ ನೆನಪಿಗಾಗಿ ಜನವರಿ 12 ರಾಷ್ಟ್ರೀಯ ಯುವಕರ ದಿನ ಎಂದು ಆಚರಣೆ ಮಾಡುತ್ತೇವೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ ವಿದ್ಯಾರ್ಥಿಗಳ 1863. ಅದೇ ರೀತಿ ಗಾಂಧೀಜಿ ಹುಟ್ಟಿದ್ದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. 1869 ಗಾಂಧೀಜಿ. ಅದೇ ರೀತಿ ಅಕ್ಟೋಬರ್ 2 ಅಕ್ಟೋಬರ್ 2 ಗಾಂಧೀಜಿ ಹುಟ್ಟಿದ್ದು. ಅದೇ ರೀತಿ ಸ್ವಾಮಿ ವಿವೇಕಾನಂದ ಹುಟ್ಟಿದ್ದು 1863 ಜನವರಿ 12. ಅದೇ ರೀತಿ ತಂದೆ ತಾಯಿಗಳು ಯಾರಪ್ಪ ಅಂದ್ರೆ ವಿಶ್ವನಾಥ್ ದತ್ತ, ಅದೇ ರೀತಿ ತಾಯಿ ಭುವನೇಶ್ವರಿ. ತಂದೆ ತಾಯಿ ಯಾರಪ್ಪ ಅಂದ್ರೆ ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರಿ. ಅದೇ ರೀತಿ ಸ್ವಾಮಿ ವಿವೇಕಾನಂದರಿಗಿದ್ದ ಬಿರುದುಗಳು ಕೂಡ ಕೇಳಿದ್ದಾರೆ. ಭಾರತದ ದೇಶಭಕ್ತಿ ಸಂತ ಎಂದು ಕರೆಯುತ್ತೇವೆ. ಭಾರತದ ದೇಶಭಕ್ತಿ ಸಂತ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ, ಭಾರತದ ದೇಶಭಕ್ತಿ ಸಂತ. ಅದೇ ರೀತಿ ಆಧ್ಯಾತ್ಮಿಕ ದಿವ್ಯ ಪುರುಷ, ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. KPSC ಅಲ್ಲಿ ಕೇಳಿದ್ದಾರೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಅಲ್ಲಿ ಕೇಳಿದ್ದಾರೆ. ಆಧ್ಯಾತ್ಮಿಕ ದಿವ್ಯ ಪುರುಷ ಎಂದು ಯಾರನ್ನ ಕರೀತೇವೆ ಅಂದ್ರೆ ಸ್ವಾಮಿ ವಿವೇಕಾನಂದ. ಅದೇ ರೀತಿ ಚಂಡಮಾರುತ ಸನ್ಯಾಸಿ ಎಂದ ಬಿರುದು ಕೂಡ ಇವರಿಗಿದೆ, ಸ್ವಾಮಿ ವಿವೇಕಾನಂದ ಅವರಿಗೆ. ಚಂಡಮಾರುತ ಸನ್ಯಾಸಿ ಎಂದು ಯಾರನ್ನ ಕರೆಯುತ್ತೇವಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಅದೇ ರೀತಿ ವಿದ್ಯಾರ್ಥಿಗಳೇ, ಸ್ವಾಮಿ ವಿವೇಕಾನಂದ ಗುರು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸ. ಸ್ವಾಮಿ ವಿವೇಕಾನಂದ ಅವರ ಗುರು ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸ. ಅದೇ ರೀತಿ ಸ್ವಾಮಿ ವಿವೇಕಾನಂದರ ನೆಚ್ಚಿನ ಶಿಷ್ಯ ಯಾರಪ್ಪ ಅಂದ್ರೆ ಸಿಸ್ಟರ್ ನಿವೇದಿತಾ. ಸ್ವಾಮಿ ವಿವೇಕಾನಂದರ ಶಿಷ್ಯ ಯಾರಪ್ಪ ಅಂದ್ರೆ ಸಿಸ್ಟರ್ ನಿವೇದಿತಾ ವಿದ್ಯಾರ್ಥಿಗಳು. ಅದೇ ರೀತಿ ಚಿಕಾಗೋ ಸಮ್ಮೇಳನ ಎಷ್ಟರಲ್ಲಿ ನಡೆಯುತ್ತಿದ್ದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ಯಾವ್ದಪ್ಪ ಅಂದ್ರೆ ಚಿಕಾಗೋ ಸಮ್ಮೇಳನ ಯಾವಾಗ ಜರುಗಿದಪ್ಪ ಅಂದ್ರೆ 1893ರಲ್ಲಿ ಜರುಗಿದೆ. ಅದೇ ರೀತಿ ಸ್ವಾಮಿ ವಿವೇಕಾನಂದ ಅವರು ಯಾವ ಸಂಘವನ್ನು ಸ್ಥಾಪಿಸಿದ್ದಾರೆ ಅಂದ್ರೆ ವೇದಾಂತ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ PC ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ವೇದಾಂತ ಸಂಘವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ವೇದಾಂತ ಸಂಘವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಅದೇ ರೀತಿ ವಿದ್ಯಾರ್ಥಿಗಳೇ, ಸ್ವಾಮಿ ವಿವೇಕಾನಂದ ಪತ್ರಿಕೆಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರಬುದ್ಧ ಭಾರತ ಇದು ಇಂಗ್ಲಿಷ್ನಲ್ಲಿ ಇದೆ, ಆಂಗ್ಲ ಭಾಷೆಯಲ್ಲಿ ಇದೆ ಪ್ರಬುದ್ಧ ಭಾರತ. ಅದೇ ರೀತಿ ಉದ್ಬೋಧನ, ಇದು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಉದ್ಬೋಧನ ಇದು ಯಾರ ಪತ್ರಿಕಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಇದು ಯಾವ ಭಾಷೆಯಲ್ಲಿ ಇದೆ ಅಂದ್ರೆ ಬಂಗಾಳಿ ಭಾಷೆಯಲ್ಲಿದೆ. ಅದೇ ರೀತಿ ರಾಮಕೃಷ್ಣ ಮಿಷನ್ ಅನ್ನು ಯಾವಾಗ ಸ್ಥಾಪನೆ ಮಾಡಲಾಗಿತ್ತಪ್ಪ ಅಂದ್ರೆ 1897. ಎಲ್ಲಪ್ಪ ಅಂದ್ರೆ ಕಲ್ಕತ್ತಾ ಬಳಿ ಬಿಳಿ ಬೇಳೂರಿನಲ್ಲಿ, ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗಿದೆ ರಾಮಕೃಷ್ಣ ಮಿಷನ್ ಅನ್ನು. ಅದೇ ರೀತಿ ವಿದ್ಯಾರ್ಥಿಗಳೇ, ಸ್ವಾಮಿ ವಿವೇಕಾನಂದರ ಬಗ್ಗೆ ಇವೆಲ್ಲ ಪಾಯಿಂಟ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕೇಳುತ್ತಾರೆ. ಮತ್ತೆ ಚೆನ್ನಾಗಿ ಕೇಳಿ, ಸ್ವಾಮಿ ವಿವೇಕಾನಂದ. ಆದ್ರೆ ಸ್ವಾಮಿ ವಿವೇಕಾನಂದನ ಮೊದಲ ಹೆಸರೇನಪ್ಪ ಅಂದ್ರೆ ನರೇಂದ್ರನಾಥ್ ದತ್ತ. ಸ್ವಾಮಿ ವಿವೇಕಾನಂದರ ಜನನ ಯಾವಾಗ ಆಯ್ತಪ್ಪ ಅಂದ್ರೆ 1863 ಜನವರಿ 12. ಅದೇ ರೀತಿ ತಂದೆ ತಾಯಿಗಳು ಯಾರಪ್ಪ ಅಂದ್ರೆ ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರಿ. ಅದೇ ರೀತಿ ಬಿರುದುಗಳು ಯಾವಪ್ಪ ಅಂದ್ರೆ ಭಾರತದ ದೇಶಭಕ್ತಿ ಸಂತ ಮತ್ತು ಆಧ್ಯಾತ್ಮಿಕ ದಿವ್ಯ ಪುರುಷ. ಅದೇ ರೀತಿ ಚಂಡಮಾರುತ ಸನ್ಯಾಸಿ. ಗುರು ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸ. ಸ್ವಾಮಿ ವಿವೇಕಾನಂದರ ಗುರು ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸ. ಅದೇ ರೀತಿ ವಿದ್ಯಾರ್ಥಿಗಳೇ, ಸ್ವಾಮಿ ವಿವೇಕಾನಂದರ ನೆಚ್ಚಿನ ಶಿಷ್ಯ ಯಾರಪ್ಪ ಅಂದ್ರೆ ಸಿಸ್ಟರ್ ನಿವೇದಿತಾ. ಅದೇ ರೀತಿ ಚಿಕಾಗೋ ಸಮ್ಮೇಳನ ಯಾವಾಗ ನಡೆಯಲಾಗಿತ್ತಪ್ಪ ಅಂದ್ರೆ ಎಲ್ಲಿ ಸ್ಪೀಚ್ ಕೊಟ್ಟಿದ್ದಲ್ಲಪ್ಪ ಅಂದ್ರೆ 1893.
ಅದೇ ರೀತಿ ವೇದಾಂತ ಸಂಘವನ್ನು ಸ್ಥಾಪನೆ ಮಾಡಿದ್ರೆ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಅದೇ ರೀತಿ ಇವರ ಪತ್ರಿಕೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಪ್ರಬುದ್ಧ ಭಾರತ ಇದು ಇಂಗ್ಲಿಷ್ ಅಲ್ಲಿದೆ, ಉದ್ಬೋಧನಾ ಬಂಗಾಳದಲ್ಲಿದೆ. ಅದೇ ರೀತಿ ರಾಮಕೃಷ್ಣ ಮಿಷನ್ 1897ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಲ್ಲಪ್ಪ ಅಂದ್ರೆ ಕಲ್ಕತ್ತಾದ ಬಿಳಿ ಬೇಳೂರಿನಲ್ಲಿ. ಇವೆಲ್ಲ ಪಾಯಿಂಟ್ ಕರ್ನಾಟಕದಲ್ಲಿ ಜರುಗುವ KPSC, SDA, FDA, RRB, SSC ಎಲ್ಲಾ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳು. ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ PDO, KEA ನಡೆಸುವ ಎಲ್ಲಾ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ. ದಯವಿಟ್ಟು ಚೆನ್ನಾಗಿ ಈ ಒಂದು ವಿಡಿಯೋವನ್ನು ಸದುಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಈ ವಿಡಿಯೋವನ್ನು ಎಲ್ಲಾ ಗ್ರೂಪ್ಗಳಿಗೆ ಶೇರ್ ಮಾಡಿ. ಅವರು ಕೂಡ ಬೇರೆ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋವನ್ನು ಸದುಪಯೋಗ ಮಾಡಿಕೊಳ್ಳುತ್ತಾರೆ. ನನ್ನ ಸ್ನೇಹಿತರೆ ಹಾಗೂ ನನ್ನ ಸಹಪಾಠಿಗಳೇ ಹಾಗೂ ನನ್ನ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೋಟ್ ಮಾಡ್ಕೊಳ್ಳಿ. ಕೀ ಪಾಯಿಂಟ್ಸ್ ಇವೆಲ್ಲ ಸ್ವಾಮಿ ವಿವೇಕಾನಂದ ಬಗ್ಗೆ ಕೀ ಪಾಯಿಂಟ್ಸ್ ಎಕ್ಸಾಮ್ ಅಲ್ಲಿ ಬರುವ ಒಂದು ಪಾಯಿಂಟ್ಸ್ ವಿದ್ಯಾರ್ಥಿಗಳೇ. ದಯವಿಟ್ಟು ಚೆನ್ನಾಗಿ ವಿಡಿಯೋ ನೋಡಿ ಒಂದು ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ.